ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ರವೆ ಇಡ್ಲಿ ಮಾಡೋಣ ಅಂತ ಒಂದು ಸ್ವಲ್ಪ ಇಂಗು, ಕಡಲೆಬೇಳೆ, ಉದ್ದಿನಬೇಳೆ, ರವೆ ಎಷ್ಟು ಬೇಕಷ್ಟು, ಮತ್ತು ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಸಣ್ಣಗೆಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ರವೆ ಎಷ್ಟು ಅಳತೆ ಬೇಕೋ ಅಷ್ಟು ನೀವು ಎತ್ತು ಮಡಿಕೊಳ್ರಿ. ಇವಾಗ ಬಾಣಲೆ ಇಡೋಣ. ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪನೇ ಹಾಕಿ ಆಮೇಲೆ ಈ ತುಪ್ಪ ಕಾಯ್ದ ಮೇಲೆ ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿದ ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕೊಳ್ಳೋಣ. ಕಡಲೆಬೇಳೆ, ಉದ್ದಿನಬೇಳೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳೋಣ. ನೋಡಿ ಈ ಥರ. ಇದಕ್ಕೆ ನೀವಿಲ್ಲಾಂದರೆ ಇದು ಗೋಡಂಬಿನಾದರೂ ಹಾಕೋಬೋದು. ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇವಾಗ ಸ್ವಲ್ಪ ಹಿಂಗಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ರವೆ ಹಾಕ್ಕೊಂಡು ಜಾಸ್ತಿ ಹುರಿಯೋದು ಬೇಡ, ಸುಮ್ಮನೆ ಸ್ವಲ್ಪ ಬೆಚ್ಚಗಾಗಲಿ, ಅದೆಲ್ಲ ಒಂದು ಸ್ವಲ್ಪ ಇದಾದರೆ ಸಾಕು. ಅಂತ ಕೆಂಪಾಳ ನಾವು ಉಪ್ಪಿಟ್ಟು ಹುರಿತೀವಲ್ಲ ಆ ಥರ ಏನು ಹುರಿಯೋದು ಬೇಡ, ಸ್ವಲ್ಪ ಒಂದು ಹದವಾಗಿ ಹುರಿದ್ರೆ ಸಾಕಿದು. ಇದರ ಸಿಮ್ಮಲ್ಲೇ ಮಾಡಿ ಚೆನ್ನಾಗಿ ಹುರ್ಕೋಬೇಕು. ಫುಲ್ಲು ಅದು ನಾವೇನು ಹಸಿರು ಮೆಣಸಿನ್ಕಾಯಿ ಎಲ್ಲ ಇದನ್ನು ಹಾಕಿರ್ತೀವಲ್ಲ ಅದರೊಳಗಡೆ ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು. ರವೆ ಗಮ್ ಅನ್ನಬೇಕು, ಅಷ್ಟಿದ್ರೆ ಸಾಕು. ಏನು ಚೆನ್ನಾಗಿ ಹುರಿಬೇಕು ಅಂತ ಏನಿಲ್ಲ. ಅಷ್ಟಾದಮೇಲೆ ನಾವು ಒಂದು ಬೇಸನ್ಗೆ ಹಾಕಿ ಆರಿಡೋಣ. ಅದು ಆರ್ಕೊಂಡಾದ್ಮೇಲೆ ನಾನಿವತ್ತು ಮಜ್ಜಿಗೆ ಮಾಡಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾವು ಸ್ವಲ್ಪ ಕ್ಯಾರೆಟು, ಆಮೇಲೆ ಸ್ವಲ್ಪ ಶುಂಠಿ, ಸಬ್ಬಕ್ಕಿ ಸೊಪ್ಪು ಎಲ್ಲ ಚೆನ್ನಾಗಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟು ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೋಣ. ಆಮೇಲೆ ಶುಂಠಿ ಸಣ್ಣಗೆ ಹಚ್ಚಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋಣ. ಆಮೇಲೆ ಕ್ಯಾರೆಟ್ನ ಹಿಂಡಿ ನಾನು ಅದನ್ನು ಹಾಕೊಂಡಿದ್ದೀನಿ, ಯಾಕೆಂದರೆ ಹಂಗೆ ಹಾಕೊಂಡ್ರೆ ಕಲ್ಲರ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಹಿಂಡ್ಬಿಟ್ಟು ನಾನು ಕ್ಯಾರೆಟ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಮಜ್ಜಿಗೆ ಕರ್ಕೊಂಡಿದ್ನಲ್ಲ ಅದು 1:2. ಇವಾಗ ನಾನು 4 ಬೌಲು ರವೆ ಹಾಕಿದ್ದೀನಿ ಅಂತಂದರೆ 8 ಬೌಲು ಮಜ್ಜಿಗೆ ಹಾಕಬೇಕು. ನೋಡಿ, ನೀವು ಅಳತೆ ಮಾಡ್ಕೊಂಡು ಹಾಕೋಬೋದು. ಮಜ್ಜಿಗೆ ಇಲ್ಲಾಂದರೆ ನೀವು ಮೊಸರು ಒಂದು ಬೌಲ್ ಮೊಸರು, 1 ಬೌಲ್ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೋದು. ಇವಾಗ ನಾನು ಹಾಕಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕೊಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5-10 ನಿಮಿಷ ಸೈಡ್ಗೆ ಇಡೋಣ. ಅಷ್ಟೊತ್ತಿಗೆ ಸಾಗೋಗಿ ರೆಡಿ ಮಾಡ್ಕೊಳ್ಳೋಣ. ಇದಾಗಿದೆ, ಸೈಡ್ಗೆ ಇಡೋಣ. ಇವಾಗ ಸಾಗೋಗೆ ಚಕ್ಕೆ 1-2 ಪೀಸು, 3 ಲವಂಗ, 2 ಏಲಕ್ಕಿಕಾಯಿ, ಸೋಂಪು 1 ಸ್ಪೂನು, ಕಾಯಿ ಕಡಲೆ 1-2 ಸ್ಪೂನು, ಜೀರಿಗೆ 1 ಸ್ಪೂನು, ಕರಿಬೇವಿನ ಸೊಪ್ಪು 4 ಎಲೆ, ಆಮೇಲೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ ಇಷ್ಟೆಲ್ಲ ಹಾಕ್ಕೊಂಡು ನೈಸಿಗೆ ರುಬ್ಕೊಬರೋಣ. ನೋಡಿ ಈ ಥರ. ಇವಾಗ ತರಕಾರಿಗಳು ಆಲೂಗೆಡ್ಡೆ ಮತ್ತು ಕ್ಯಾರೆಟು, ಬೀನ್ಸು, ಈರುಳ್ಳಿ, ಟೊಮೊಟೊ ನಾನು ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕೋಣ. ಎಣ್ಣೆನಾದರೂ ಹಾಕಿ, ಇವಾಗಲೂ ತುಪ್ಪನಾದರೂ ಹಾಕಿ, ಇಲ್ಲಾಂದರೆ ಎರಡೂ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ಆಯಿತು. ಇವಾಗ ಎಣ್ಣೆ ಕಾಯ್ದಾದ್ಮೇಲೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದಾದ್ಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ ಒಂಚೂರು ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಕ್ಯಾಪ್ಸಿಕಮ್ ಎಲ್ಲ ಒಂಚೂರು ಫ್ರೈ ಆದಮೇಲೆ ಟೊಮೊಟೊ ಒಂದನ್ನು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ನಿಮಗೆ ಅಕಸ್ಮಾತ್ ಏನಾದರೂ ಕ್ಯಾಪ್ಸಿಕಮ್ ಇಲ್ಲ ಅಂದರೂ ಪರವಾಗಿಲ್ಲ, ಈರುಳ್ಳಿ ಒಂದು ಹಾಕಿ. ಅಕಸ್ಮಾತ್ ಈರುಳ್ಳಿ ನಮ್ಗೆ ಇಷ್ಟ ಇಲ್ಲ ಅಂದರೆ ಕ್ಯಾಪ್ಸಿಕಮ್ ಇರೋರು ಕ್ಯಾಪ್ಸಿಕಮ್ ಹಾಕಿ, ಎರಡೂ ಇತ್ತು ಅಂದರೆ ಸ್ವಲ್ಪ ಹಾಕಿ. ಇವಾಗ ಟೊಮೊಟೊ ಹಾಕಿ ಚೆನ್ನಾಗಿ ಇದಾದಮೇಲೆ ಕ್ಯಾರೆಟು ತೊಳೆದು ಇಟ್ಕೊಂಡಿದ್ದೀನಿ, ಅದೊಂದು ಸ್ವಲ್ಪ ಇದಾದಮೇಲೆ ಬೀನ್ಸು,
ಕುಕ್ಕರ್ ಮಾಡೋದಕ್ಕಿಂತ ಈ ಥರ ಬಾಣಲಿಲೋ ಇಲ್ಲಾಂದರೆ ಇದೆಲ್ಲ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆಲೂಗೆಡ್ಡೆನೂ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೊಂದು 70% ಎಲ್ಲ ನೀರಲ್ಲೇ ಬೇಯಬೇಕು. ಆಮೇಲೆ ಮಸಾಲೆ ಹಾಕಿ ಇನ್ನು 30% ಬೆಂದರೆ ಸಾಗು ರೆಡಿ ಅಂತ. ನೋಡಿ, ಇದು ಟೊಮೊಟೊ ಎಲ್ಲ ನೀಟಾಗಿ ಬೆಂದಿದೆ. ಇವಾಗ ನೀರನ್ನ ನಾವು ತರಕಾರಿ ಎಷ್ಟು ಮುಳುಗುತ್ತೋ ಅಷ್ಟು ಹಾಕೊಳ್ಳೋಣ. ಜಾಸ್ತಿನೂ ಬೆಂದರೂ ಚೆನ್ನಾಗಿರಲ್ಲ, ಹಂಗಂತ ಅಂದ್ಬಿಟ್ಟು ಬೇಯ್ದಿದ್ರೂ ಚೆನ್ನಾಗಿರಲ್ಲ. ತರಕಾರಿಗೆ ಎಷ್ಟು ನಾವು ನೀರು ಮುಳುಗುತ್ತೋ ಅಷ್ಟು ನೀರು ಹಾಕೊಳ್ಳೋಣ. ಅದಕ್ಕೆ ಅರಿಶಿನ ಪೌಡ್ರು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಯಾಕೆಂದರೆ ಹೇಳಿದ್ನಲ್ಲ 70% ಇಲ್ಲೇ ಬೇಯ್ಕೋಬೇಕು. ಆಮೇಲೆ ಮಸಾಲೆ ಹಾಕಿದ್ಮೇಲೆ 30% ಬೆಂದರಾಯಿತು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಒಂದು ಸ್ವಲ್ಪ ಬೆಂದರೆ ಸಾಕು. ಆಮೇಲೆ ಮಸಾಲೆ ಹಾಕೊಳ್ಳೋಣ. ನೋಡಿ, ಇವಾಗ ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆ ಹಾಕಿ ಅದು ಜಾರೆಲ್ಲ ತೊಳೆದಿದ್ದು ಸ್ವಲ್ಪ ನೀರು ಹಾಕೊಳ್ಳೋಣ. ಇವಾಗ ಸಾಗು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನೀವು ಹಾಕೋಬೋದು. ಇದು ಪೂರಿ, ಚಪಾತಿ, ರೋಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ನೀರನ್ನ ಇವಾಗಲೇ ನಾವು ಸೇರಿಸೋಣ ಎಷ್ಟು ಬೇಕಷ್ಟು. ಇವಾಗ ಉಪ್ಪು ಖಾರ ನಿಮಗೇನು ಎಷ್ಟು ಬೇಕೋ ಅಷ್ಟು ಇವಾಗಲೇ ಸೇರಿಸಿ ಕರೆಕ್ಟಾಗಿ ಐತೆ ಅಂತಂದರೆ ಸರಿ. ಇವಾಗ ನೋಡಿ, ಇದು ಕರೆಕ್ಟಾಗಿ ಒಂದು ಅದಕ್ಕಿದೆ. ಇದು ನೀಟಾಗಿ ಬೆಂದಮೇಲೆ ನಾವು ಸಾಗು ಅದಕ್ಕೆ ಬರುತ್ತೆ. ಇವಾಗ ಸೈಡಿಗೆ ಇದನ್ನು ಇಟ್ಕೊಳ್ಳೋಣ. ಕುದೀತಾ ಇದೆ, ಒಂದು ಸ್ವಲ್ಪ ಕುದೀಲಿ. ಅಷ್ಟೊತ್ತಿಗೆ ನಾವು ಇಡ್ಲಿ ಪಾತ್ರೆನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಟಿದ್ದೀನಿ ಆಲ್ರೆಡಿ. ಇವಾಗ ತಟ್ಟೆಗಳಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಲ್ಲದಕ್ಕೂ ನೀಟಾಗಿ ಸವರೋಣ. ಯಾಕೆಂದರೆ ಬಟ್ಟೆ ನಾನೇನು ಹಾಕ್ತಾಯಿಲ್ಲ. ನೀವು ಕಾಟನ್ ಬಟ್ಟೆ ಇತ್ತು ಅಂತಂದರೆ ನೀವು ಹಾಕಬಹುದು. ಇವಾಗ ಈ ಥರ ಎಣ್ಣೆನ ಎಲ್ಲ ಇದಕ್ಕೂ ಬೌಲ್ಗೂ ಸವರ್ಬಿಟ್ಟು ಅದಕ್ಕೆ ಅಲಂಕಾರವಾಗಿ ನೀವು ಟೊಮೊಟೊ, ಆಮೇಲೆ ಡ್ರೈ ಫ್ರೂಟ್ಸ್ ಆಗಿ ಗೋಡಂಬಿ, ಆಮೇಲೆ ಟೊಮೊಟೊ, ನಾನು ಮೂರೂ ಒಂದು 4 ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟೆ. ನೋಡಿ, ಈ ಥರ ಇವಾಗೇನು ಇಲ್ಲಾಂದ್ರೂ ಪರವಾಗಿಲ್ಲ, ನೀವು ಹಂಗೇನೂ ಹಾಕಬಹುದು ಇಡ್ಲಿನ. ನೋಡಿ, ಇದು ಕರೆಕ್ಟಾಗಿ ಒಂದು ಅದಕ್ಕೆ ಬಂದಿದೆ. ಇವಾಗ ಎಲ್ಲದಕ್ಕೂ ನಾವು ಇಡ್ಲಿ ಹಿಟ್ಟನ್ನ ಹಾಕೋಣ. ಎಲ್ಲ ಪ್ಲೇಟ್ಗೂ ಅದೇ ಥರ ತುಂಬ ಹಾಕೋಣ. ಯಾಕೆ ನಾನು ಸೋಡಾನೂ ಹಾಕಿಲ್ಲ, ಏನು ಹಾಕಿಲ್ಲ, ನೀಟಾಗಿ ಅದು ನೆನೆಗೆ ಬಿಟ್ಟಿದ್ದೀನಿ ಅಷ್ಟೇ ರವೆನ. ಇವಾಗ ಎಲ್ಲ ಪ್ಲೇಟ್ಗೂ ಹಾಕಿ ಇಡ್ಲಿ ಪಾತ್ರೆನೂ ಕಾಯ್ದಿದೆ, ಅದಕ್ಕೆ ಜೋಡಿಸೋಣ. ಇವಾಗ ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಬಿಡೋಣ. ಅಷ್ಟೊತ್ತಿಗೆ ಸಾಗು ನೋಡಿ ರೆಡಿಯಾಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಕುದಿದಿದೆ. ಇವಾಗ ನೋಡಿ ಕರೆಕ್ಟಾಗೈತೆ ಸಾಗು, ಅದಕ್ಕೆ ಕರೆಕ್ಟಾಗೈತೆ. ಅಷ್ಟು ಇದು ಆಗಿಲ್ಲ, ಅಷ್ಟು ಗಟ್ಟಿಗೇನೂ ಆಗಿಲ್ಲ. ಇವಾಗ ಇದಾಗಿದೆ. ಆಫ್ ಮಾಡಿಬಿಟ್ಟು ಇಡ್ಲಿನೂ ಆಗಿದೆ, ಅದನ್ನು ತೆಗ್ದಿಟ್ಕೊಳ್ಳೋಣ. ನೋಡಿ, ಬೆಂದಿದೆ ಚೆನ್ನಾಗಿ. ಇವಾಗ ಸಾಗು ರೆಡಿ ಆಗೈತೆ. ಇವಾಗ ಸರ್ವ್ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ನೆನೆಸ್ಬೇಕು, ರುಬ್ಬಬೇಕು ಅನ್ನೋದೇನಿರಲ್ಲ. ನೋಡಿ, ಎಷ್ಟು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು. ಇವಾಗ ಲಂಚ್ ಬಾಕ್ಸ್ಗೆಲ್ಲ ಬೇಕಾಗುತ್ತೆ. ದಿಢೀರಂತ ಮಾಡ್ಕೋಬೇಕಾಗಿರುತ್ತೆ. ಸಿಂಪಲಾಗಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ.